TRAI ಮುಖಾಂತರ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ, ಏನೆಲ್ಲ ಆದೇಶವನ್ನು ಮಾಡಿತ್ತು ಅಂತಂದರೆ, ನೀವು ಯಾರೇ ಆಗಿರಲಿ, ಅಂದರೆ ಒಟ್ಟಿನಲ್ಲಿ ಸಿಮ್ ಕಾರ್ಡ್ ಬಳಸ್ತಾ ಇದ್ದೀರಾ ಅಂತಂದರೆ ಯಾವುದಾದ್ರೂ ಆಗಿರಲಿ, ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರಬಹುದು, ವೊಡಾಫೋನ್, ಐಡಿಯಾ, ಯಾವುದೇ ಸಿಮ್ ಕಾರ್ಡ್ ಗ್ರಾಹಕರಾಗಿದ್ದರೂ ಕೂಡ ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರೋ ಅಂಥದ್ದು. ನಾನು ಈ ಮೊದಲಿಗೆ ಒಂದು ವಿಡಿಯೋನ ಮಾಡಿದ್ದೆ. ಏನು ಅಂತ ಅಂದರೆ, TRAI ಎಲ್ಲ ಟೆಲಿಕಾಂ ಕಂಪನಿಗಳಿಗೆ, ಅಂದರೆ ಭಾರತದಲ್ಲಿ ಯಾವ್ಯಾವೆಲ್ಲ ಇದ್ದಾವೆ ಅಲ್ವಾ, ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು, ಮತ್ತು ವೊಡಾಫೋನ್, ಐಡಿಯಾ, ಎಲ್ಲ ಟೆಲಿಕಾಂ ಕಂಪ್ನಿಗಳಿಗೂ ಕೂಡ ಒಂದು ಆದೇಶವನ್ನು ಮಾಡಿದ್ದೆ. ಏನು ಅಂತಂದರೆ, ರೀಚಾರ್ಜ್ ಪ್ಲಾನ್ನ ಕಡಿಮೆ ಮಾಡಬೇಕು ಅಂತಂದರೆ, ರೀಚಾರ್ಜ್ ಬೆಲೆ ಏನಿದೆ ಅಲ್ವಾ, ಅದನ್ನು ಕಡಿಮೆ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಂಥದ್ದು. ಅದನ್ನು ಇವಾಗ ಎಲ್ಲ ಕಂಪನಿಗಳು ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ಮಾಡಿದ್ದಾವೆ. ಸೊ ಏನು ನಡೀತಾ ಇತ್ತು ಅಂತ ಅಂದರೆ, ಇವಾಗ ಎಷ್ಟೊಂದು ಗ್ರಾಮೀಣ ಪ್ರದೇಶದಲ್ಲಿ ಹಿರಿಯರಾಗಿರಬಹುದು, ಅವರಿಗೆ ಏನು ನೆಟ್ ಅವಶ್ಯಕತೆ ಇರ್ತಾ ಇರಲಿಲ್ಲ. ಕೇವಲ ಅವರು ಫೋನ್, ಅದು ಕೂಡ ಕೀಪ್ಯಾಡ್ ಫೋನನ್ನು ಬಳಸೋವಂಥವ್ರು ಎಷ್ಟೊಂದು ಜನ ಇರ್ತಾರೆ. ಅವರು ಕೇವಲ ಕಾಲ್ಸ್ಗೋಸ್ಕರ ಮಾತ್ರ ಬಳಸ್ತಾ ಇರ್ತಾರೆ, ಆ್ಯಂಡ್ ಯಾವುದಾದ್ರೂ SMS ಮಾತ್ರ ಬಳಸ್ತಾ ಇರ್ತಾರೆ. ಆದರೆ ಏನು ನೆಟ್ ಅವಶ್ಯಕತೆ ಇರೋದಿಲ್ಲ. ಕೀಪ್ಯಾಡಲ್ಲಿ ಇನ್ನೇನು ಬರುತ್ತೆ ಅಲ್ವಾ ನೆಟ್ ಅಂತ ಅಂದ್ಕೊಂಡ್ರು ಕೂಡ ನೋ ಯೂಸ್. ಆದರೆ ಇವರು ಹೆಂಗಿದ್ರೂ ಹಾಕಿಸ್ಕೊಳ್ತಾರೆ ಅಂತ ಏರ್ಟೆಲ್ ಆಗಿರ್ಬೋದು, ಜಿಯೋ ಎಲ್ಲರೂ ಕೂಡ ಮಾಡ್ತಿದ್ದೇನು ಅಂತಂದರೆ, ಅವರು ರೀಚಾರ್ಜ್ ಪ್ಲಾನ್ ಏನು ಕೊಡ್ತಿದ್ರು ಅಲ್ವಾ, ಆ ಪ್ಯಾಕೇಜ್ಗಳಲ್ಲಿ ಈ ನೆಟ್ ಡೇಟಾವನ್ನು ಕೂಡ ಅಳವಡಿಸ್ತಿದ್ರು, ಅಂದರೆ ಒಳಪಡಿಸ್ತಿದ್ರು ಅಂತಲೇ ಹೇಳಬಹುದು. ಅದಕ್ಕೂ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗಿ ಬರ್ತಾ ಇತ್ತು. ಕಂಪಲ್ಸರಿ ಅದೇ ಪ್ಲಾನನ್ನು ತೊಗೊಳ್ಬೇಕು. ಸರಿ, ನಾವು ತಗೊಳ್ಳೋದೆಲ್ಲ ಬಿಟ್ಬಿಡೋಣ ಅಂತ ಅಂದ್ಬಿಟ್ರೆ ಒಂದಷ್ಟು ತಿಂಗಳಾದಮೇಲೆ ಆ ಒಂದು ಸಿಮ್ ಬೇರೆಯವ್ರಿಗೆ ಹೊರಟೋಗ್ಬಿಡುತ್ತೆ, ಡಿಆಕ್ಟಿವೇಟ್ ಆಗಿಬಿಡುತ್ತೆ, ಆ್ಯಕ್ಟಿವ್ ಇರಲ್ಲ ಅಂತ ಹೇಳ್ತಿದ್ರು. ಆದರೆ TRAI ಮುಖಾಂತರ ಇವಾಗೆಲ್ಲ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದರಲ್ಲೂ ಕೂಡ ಜಿಯೋ ಆಗಿರ್ಬೋದು, ಯಾವ್ಯಾವ ರೀಚಾರ್ಜ್ ಪ್ಲಾನ್, ಹೊಸ ರೀಚಾರ್ಜ್ ಪ್ಲಾನನ್ನು ತಂದಿದ್ದಾರೆ, ಮತ್ತು ಏರ್ಟೆಲ್ ಆಗಿರ್ಬೋದು, ಯಾವ್ಯಾವೆಲ್ಲ ತಂದಿದ್ದಾರೆ, ವೊಡಾಫೋನ್ ಮತ್ತು ಐಡಿಯಾ ಎಲ್ಲ ಕೂಡ ಹೊಸ ರೀಚಾರ್ಜ್ ಪ್ಲಾನ್ ಏನೇನು ತಂದಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಮೊದಲು ಏರ್ಟೆಲ್ಗೆ ನಾನು ಬಂದುಬಿಡ್ತೀನಿ. ಏರ್ಟೆಲ್ 2 ಹೊಸ ಪ್ಲಾನ್ಗಳನ್ನು ತಂದಿರೋ ಅಂಥದ್ದು ಯಾವ್ಯಾವುದು ಅಂತ ಅಂದರೆ, ಮೊದಲನೆಯದಾಗಿ 499 ರೂಪಾಯಿ. ಇದು ಎಷ್ಟು ದಿನ ಇರುತ್ತೆ ಅಂದರೆ 84 ದಿನಗಳವರೆಗೂ ಕೂಡ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. ನೀವು ಎಷ್ಟು ಬೇಕಾಗಿದ್ದರೂ ಕೂಡ ಕಾಲಲ್ಲಿ ಮಾತಾಡಬಹುದಾಗಿ ಇರುತ್ತೆ. ಆದರೆ ಎಷ್ಟು SMS ಕೊಟ್ಟಿರ್ತಾರೆ ಅಂತ ಅಂದರೆ, ಇವರು ಇನ್ನು SMS ವಿಚಾರಕ್ಕೆ ಬರುವಂಥದ್ದಾದರೆ 900 SMS ಇವರು ಕೊಟ್ಟಿರೋ ಅಂಥದ್ದು. ಇದು ಒಂದು ಪ್ಲಾನ್ ಆಗಿದೆ. ಇನ್ನೊಂದು ಪ್ಲಾನ್ ಎಷ್ಟಕ್ಕೆ ಅಂತ ಅಂದರೆ 1900 ರೂಪಾಯಿಗೆ ಇರೋ ಅಂಥದ್ದು. ಇದು 365 ದಿನದ ವ್ಯಾಲಿಡಿಟಿ ಇರುತ್ತೆ, ಅಂದರೆ ಒಂದು ವರ್ಷಕ್ಕೆ 1900 ರೂಪಾಯಿ ಅನ್ನುವಂಥದ್ದು. ಅನ್ಲಿಮಿಟೆಡ್ ಆಗಿ ನೀವು ಮಾತನಾಡಬಹುದಾಗಿ ಇರುತ್ತೆ, ಮತ್ತು ಉಚಿತವಾಗಿ 3 ತಿಂಗಳ ಹೆಲೋ ಟ್ಯೂನ್ ಅನ್ನುವಂಥದ್ದು ಕೂಡ ಸಿಗುತ್ತೆ. ಇನ್ನು SMS ವಿಚಾರಕ್ಕೆ ಬರೋ ಅಂಥದ್ದಾದರೆ 3600 SMS ಸಿಗ್ತಾ ಇದ್ದಾವೆ. ಇದಿಷ್ಟು ಆಗಿತ್ತು ಏರ್ಟೆಲ್ ಇವಾಗ ತಕ್ಷಣಕ್ಕೆ ತಂದಿರುವಂಥದ್ದು 2 ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ತಂದಿರುವಂಥದ್ದು. ಇನ್ನು ಜಿಯೋ ವಿಷಯಕ್ಕೆ ಬರೋ ಅಂಥದ್ದಾದರೆ 3 ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ಜಿಯೋ ತಂದಿದೆ. ಅದರಲ್ಲಿ ಮೊದಲನೆಯದು ಯಾವುದು ಅಂದರೆ 458 ರೂಪಾಯಿದು ತಂದಿರೋ ಅಂಥದ್ದು. ಇದು ಎಷ್ಟು ದಿನ ಇರುತ್ತೆ ಅಂದರೆ 84 ದಿನಗಳ ಕಾಲ ಇದು ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. ಎಷ್ಟು ಬೇಕಾಗಿದ್ದರೂ ಕರೆಯನ್ನು ಮಾಡಿ ಮಾತನಾಡಬಹುದಾಗಿ ಇರುತ್ತೆ. ಮತ್ತು SMS ವಿಚಾರಕ್ಕೆ ಬರೋ ಅಂಥದ್ದಾದರೆ 1000 SMS ಇರುತ್ತೆ. ಇದೊಂದು ರೀಚಾರ್ಜ್ ಪ್ಲಾನ್. ಇನ್ನೊಂದು ರೀಚಾರ್ಜ್ ಪ್ಲಾನ್ ಎಷ್ಟು ಅಂತ ಅಂದರೆ 478 ರೂಪಾಯಿ. ಇದು ಏನಿಲ್ಲ ಇದೆ ಅಂದರೆ, ಇದು ಕೂಡ 84 ದಿನದ ವ್ಯಾಲಿಡಿಟಿನೇ ಇರೋ ಅಂಥದ್ದು. ಮತ್ತು ಇದರಲ್ಲೂ ಕೂಡ 1000 SMS ಸಿಗುತ್ತೆ. ಅನ್ಲಿಮಿಟೆಡ್, ಎಷ್ಟು ಬೇಕಾಗಿದ್ರೂ ನೀವು ಮಾತನಾಡ್ಬೋದು. ಆದರೆ ಎಕ್ಸ್ಟ್ರಾ ಏನು ಆ್ಯಡ್ ಆಗುತ್ತೆ ಅಂದರೆ 6 GB ನೆಟ್ಟನ್ನು ಕೊಡ್ತಾ ಇರೋವಂಥದ್ದು, 6 GB ಡೇಟಾ ಅನ್ನುವಂಥದ್ದು ನಮಗೆ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟು ಮೂರನೇದು ಪ್ಲಾನು ಜಿಯೋ ಒಳಗಡೆ 1958 ರೂಪಾಯಿಗೆ 365 ದಿನಗಳ ವ್ಯಾಲಿಡಿಟಿ, ಒಂದು ವರ್ಷದ ವ್ಯಾಲಿಡಿಟಿ ಇರುತ್ತೆ. SMS ವಿಚಾರಕ್ಕೆ ಬರುವಂಥದ್ದಾದರೆ 3600 SMS ಇರುತ್ತೆ. ಇನ್ನು ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನೇನಿರುತ್ತೆ ಅಂದರೆ, ಅನ್ಲಿಮಿಟೆಡ್ ಆಗಿ ನೀವು ಕರೆಗಳನ್ನು ಮಾಡಿ ಮಾತನಾಡಬಹುದಾಗಿ ಇರುತ್ತೆ. ಇದಿಷ್ಟು ಆಗಿತ್ತು ಜಿಯೋ 3 ರೀಚಾರ್ಜ್ ಪ್ಲಾನ್ ಏನು ತಂದಿದೆ ಅಲ್ವಾ ಅದ್ರ ಕುರಿತಾಗಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇರುವಂಥದ್ದು ವೊಡಾಫೋನ್ ಕೂಡ ಎಷ್ಟಕ್ಕೆ ತಂದಿದೆ ಅಂತ ನಾನು ಹೇಳ್ತೇನೆ.
ಇನ್ನು ವೊಡಾಫೋನ್ ಎಷ್ಟಕ್ಕೆ ತಂದಿದೆ ಅಂತಂದರೆ ₹1470 ತಂದಿರೋ ಅಂಥದ್ದು. ಇದು 365 ದಿನ ವ್ಯಾಲಿಡಿಟಿ ಇರೋದಿಲ್ಲ, ಕೇವಲ 270 ದಿನಗಳ ವ್ಯಾಲಿಡಿಟಿ ಅನ್ನೋವಂಥದ್ದು ಇರುತ್ತೆ. ಮತ್ತು ಎಷ್ಟು SMS ಕೊಟ್ಟಿರುತ್ತೆ ಅಂತ ಅಂದರೆ 100 SMS ಇರ್ತವೆ. ಅದನ್ನು ಬಿಟ್ಟರೆ ಇನ್ನಿಷ್ಟು ಅನ್ಲಿಮಿಟೆಡ್ ಆಗಿ ಮಾತನಾಡ್ಬಹುದು ಅಂತಂದರೆ ಎಸ್, ಅನ್ಲಿಮಿಟೆಡ್ ಆಗಿ ಮಾತನಾಡ್ಬೋದು. ಇದಿಷ್ಟು ಆಗಿದ್ರೂ ನಾನು ಎಲ್ಲ ಸಿಮ್ ಕಾರ್ಡ್ಗಳು ಏನೇನಿದ್ದಾವೆ ಅಲ್ವಾ, ಆ ಒಂದು ಸಿಮ್ಗಳದ್ದು ಹೇಳಿದ್ದೇನೆ ರೀಚಾರ್ಜ್ ಪ್ಲಾನ್ ಹೊಸದಾಗಿ ಏನೇನು ತಂದಿದೆ ಅಂತ. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.